ನನ್ನ ಲೈಫ್ನ ಡಿಸಿಷನ್ನ ನಾನೇ ತಗೊಂಡು ನನ್ನ ಲೈಫ್ನ ನಾನೇ ರೂಲ್ ಮಾಡ್ತಾ ಇದ್ದೀನಿ. ಮುಂಚೆ ಬೇರೆಯವ್ರು ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಬ್ಯುಸಿಯಾಗಿ ನಡೀತಾ ಇದೆ. ಈ ತರ ಅಂದ್ರೆ ಸಿನಿಮಾ ಮಾಡೋಕ್ಕಾಗ್ಲಿ, ಗಿಲಿ ಮಾಡೋಕ್ಕಾಗ್ಲಿ, ನನ್ನ ಡಿಸಿಷನ್ ತಗೊಳಕ್ಕಾಗ್ಲಿ ನಾನು ಅವ್ರನ್ನ ಬಿಟ್ಟಿದ್ದಲ್ಲ. ಅದಕ್ಕೆ ಬೇರೆ ರೀಸನ್ನೇ ಇದೆ. ನನ್ಗೆ ತುಂಬಾ ಕೆಲಸ ಮಾಡಬೇಕು, ಹೆಸರು ಮಾಡಬೇಕು, ಅದೆಲ್ಲ ತುಂಬಾ ಆಸೆ ಮುಂಚೆಯಿಂದನು. ನನಗೆ ಫ್ಯಾಮಿಲಿ ಇದೆ, ನಾನೇ ಅವ್ರನ್ನ ನೋಡ್ಕೋಬೇಕು, ಹೊಟ್ಟೆಪಾಡು ನಡಿಬೇಕು. ಹಂಗಾಗಿ ನಾನು ಈ ಮೂವಿ ಆಯ್ತು, ಅದು ಆಮೇಲೆ ನನ್ನ ಆಂಕರಿಂಗ್ ಅಲ್ವಾ ನಮ್ಮ ಭವಿಷ್ಯ ನಿರ್ಧಾರ ಆಗೋದು. ಫೆಬ್ರವರಿ 7 ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಅನ್ನೋ ಹಾಗೆ ಅಲ್ಲೆಲ್ಲ ನಮ್ದು ರೀಲೆಲ್ಲ ಇಟ್ಕೊಂಡು ಕೂತಿದ್ದಾರೆ, ಭದ್ರವಾಗಿದೆ ಅಲ್ಲಿ. ಚೆನ್ನಾಗಿದೆ, ನಂಗೆ ಎಲ್ಲೂ ಹೊರೆ ಅನ್ನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಮುಂಚೆಗಿಂತನೂ ತುಂಬಾ ಖುಷಿಯಾಗಿ ಆ ಒಂದು ಫ್ರೀಡಮ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ. ನಾನು ತುಂಬಾ ಸ್ಟ್ರೆಸ್ ಆಗಿ ಮಲ್ಕೊಂಡಾಗ ಟಕ್ಕಂತ ಹಿಂಗೆ ಎಚ್ಚರಾಗ್ಬಿಡುತ್ತೆ ನನಗೆ. ಅಯ್ಯೋ ಆಯ್ತಾ ನಾವು ದೂರ ಆಗೋದ್ವಾ, 14 ವರ್ಷ ಇದ್ದು ನಾವು ದೂರ ಆಗ್ಬಿಟ್ವಾ, ಅಯ್ಯೋ ಇದೆಲ್ಲ ಅಂದ್ರೆ ಒಂಥರ ಆಗುತ್ತೆ, ಅದೊಂಥರ ಸಂಕಟ ಥರ ಫೀಲ್ ಆಗ್ಬಿಡುತ್ತೆ. ಜಾಲಿ ವಿತ್ ಜಾನ್ಸ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಈಗ ಇವತ್ತು ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ಈ ಒಂದು ಸ್ಪೆಷಲ್ ಲೊಕೇಶನಲ್ಲಿ ಸದ್ಯಕ್ಕೆ ನಾನು ಈಗ ಕರ್ಕೊಂಡ್ಬಂದಿರುವಂಥದ್ದು. ಇವರು ಲೈಫಲ್ಲಿ ಹೆಂಗೆ ಅಂತಂದರೆ ಒಂದು ರೀತಿಯಲ್ಲಿ ಪ್ರಮೋಷನ್ ಇದ್ದಂಗೆ. ಫಸ್ಟ್ ಆ್ಯಂಕರ್ ಆಗಿರ್ತಾರೆ, ಈಗ ಆ್ಯಕ್ಟರ್ ಆಗಿ ಪ್ರಮೋಷನ್ನ ಪಡ್ಕೊಂಡಿರುವಂಥ ಜಾನ್ವಿ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಾನ್ವಿ ಅವರು ಆ ಕಡೆ ಹಾಯ್ ಯಶ್ವಂತ್. ಹಾಯ್ ಯಶ್ವಂತ್ ಅವರೇ. ಹೌದು, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರಿಂದ ಫ್ಲವರ್ ಗಿಫ್ಟ್. ಮತ್ತೆ ಹೇಗಿದ್ದೀರಾ ಯಶ್ವಂತ್? ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಸ್ಪೆಷಲ್ ಆಗಿರೋ ಜಾಗಕ್ಕೆ ನಮ್ಮನ್ನ ಕರೆಸಿದ್ದೀರಾ? ಹೌದು, ಸ್ಪೆಷಲ್ ಜಾಗ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಗ್ರೀನರಿ. ಸೊ ಬೇರೆ ಬೇರೆ ಕಡೆ ಮಾಮೂಲಿ ಈಗ 5 ಸ್ಟಾರ್ ಹೋಟೆಲಲ್ಲಿ ಚೇರಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೊಡೋದು, ಮಾತಾಡೋದು ಅದೆಲ್ಲ ರೆಗ್ಯುಲರ್ ಆಗೋಯ್ತು. ಇಂಥ ಒಳ್ಳೆ ಜಾಗ ಕರ್ಸಿದೀವಿ ನೋಡಿ. ಒಳ್ಳೆ ಜಾಗಕ್ಕೆ, ಒಳ್ಳೆ ನೇಚರ್, ಒಳ್ಳೆ ಗಾಳಿ. ಹೌದು. ಸೊ ಜಾನ್ವಿ ಅವರು ಪಿಂಕ್ ಹಾಕೊಂಡಿದ್ದಾರೆ, ನನಗೂ ಪಿಂಕ್ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಆಫ್ ಆಲ್ ಹಿಂದೆ ಈ ಅಧಿಪತ್ರ ಸಿನಿಮಾದ ಮುಹೂರ್ತ ಮಾಡೋ ಟೈಮಲ್ಲಿ ಬಂಡಿ ಮಕ್ಕಳಿ ದೇವಸ್ಥಾನದಲ್ಲಿ ನಾವು ಕೂಡ ಬಂದಿದ್ವಿ, ಅವಾಗ ಕೂಡ ಜಾಯ್ನ್ ಆಗಿದ್ವಿ. ಈಗ ಸಿನಿಮಾದ ಪ್ರಮೋಷನ್ ಅಲ್ಲಿ ಇದೀವಿ, ಈಗಲೂ ಕೂಡ ನಿಮ್ಮ ಜೊತೆಲೇ ಇದೀವಿ ನಾವು. ಸೊ ಹೆಂಗ ಅನಿಸ್ತಾ ಇದೆ ಆಕ್ಟರ್ ಇಂದ ಅಥವಾ ಆಂಕರ್ ಇಂದ ಆಕ್ಟರ್ ಆಗಿ ಒಂದು ಪ್ರಮೋಷನ್? ಓಕೆ, ಸೊ ಮುಹೂರ್ತ ಟೈಮಲ್ಲೂ ಜೊತೆಗಿದ್ರಿ, ಈಗ ಪ್ರಮೋಷನ್ ಅಲ್ಲೂ ನೀವು ಜೊತೆಗಿರೋದು ನನಗೆ ತುಂಬಾನೇ ಖುಷಿ. ನಿಜವಾಗ್ಲೂ ಮುಹೂರ್ತ ಟೈಮಲ್ಲಿ ನಿಮ್ಗಳ ಸಪೋರ್ಟ್ ಮರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್ ಅವ್ರಿಗೊಂಥರ ಖುಷಿ ಏನು, ನಮ್ಮಲ್ಲಿದ್ದಂಥ ಹುಡುಗಿ ಹೋಗಿ ಮಾಡ್ತಿದ್ದಾಳೆ ಅಂದಾಗ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರ, ಅದಕ್ಕೆ ನಾನು ಯಾವಾಗಲೂ ಕೂಡ ಆಭಾರಿ ಆಗಿರ್ತೀನಿ. ಆ್ಯಂಕರಿಂದ ಆ್ಯಕ್ಟರ್ ಖುಷಿ ಇದೆ ನನಗೆ, ಹಾಗಂತ ತುಂಬ ಎಕ್ಸೈಟ್ಮೆಂಟು ಆ ಥರ ಏನಿಲ್ಲ. ನನ್ನ ಕೆಲಸ ನಂದು ಏನು ಸ್ಕೆಡ್ಯೂಲ್ ಇದೆಯೋ, ಓಕೆ ಇವತ್ತು ಮೂವಿ ಇಂಟರ್ವ್ಯೂ, ಓಕೆ ನಾಳೆ ನಂದು ಯೂಟ್ಯೂಬ್ ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ಲೈನಪ್ ಮಾಡು, ಆಚೆ ನಾಡಿದ್ದು ಮಂಗಳೂರಿಗೆ ಹೋಗ್ಬೇಕಾ, ಹಾಗಿದೆ. ನಾನು ಹೀರೋಯಿನ್ ಆಗಿಬಿಟ್ಟೆ ಆ ಥರದ್ದು ಒಂದು ಖುಷಿ ಇದೆ ಹೊರತು ತುಂಬ ಎಕ್ಸೈಟ್ಮೆಂಟ್ ಅನ್ನೋ ಥರದ್ದೇನಿಲ್ಲ. ಬಟ್ ಇಂಥ ಒಳ್ಳೆ ಟೀಮ್ ಜೊತೆಗೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು, ಅಧಿಪತ್ರ ಸಿನಿಮಾದಲ್ಲಿ ನಾಯಕಿಯಾಗಿ ಅವಕಾಶ ಸಿಕ್ಕಿದ್ದು, ಅದ್ರ ಬಗ್ಗೆ ನನಗಂತೂ ತುಂಬಾ ಖುಷಿ ಇದೆ. ಯಾಕಂದರೆ ತುಂಬ ಪ್ರೊಫೆಷ್ನಲ್ ಟೀಮು, ಕಥೆನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು. ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಕಥೆ ಬಗ್ಗೆ, ಹೀಗೆ ಹೋಗಬೇಕು, ಈ ಪಾತ್ರಕ್ಕೆ ಇವರೇ ಆಗಬೇಕು ಅಂತ. ಸೊ ಇಷ್ಟು ದಿವಸ ಮೀಡಿಯಾದಲ್ಲಿದ್ದು ಫ್ಯಾಮಿಲಿಯಲ್ಲಿ ಕೂಡ ಇಷ್ಟೆಲ್ಲ ಜರ್ನಿ ಮುಗಿಸಿ ಈಗ ನಾನು ಆ್ಯಕ್ಟರ್ ಆಗಿ ಬಡ್ತಿ ಪಡೆದಿರೋದು ಖುಷಿ ಇದೆ. ಎಸ್, ಈಗ ಆಕ್ಟರ್ ಆಗಿ ಬಡ್ತಿ ಪಡೆದಿದ್ದೀರಾ, ಜೊತೆಗೆ ನಿಮ್ಮ ಆಂಕರಿಂಗ್ನು ಕೂಡ ಮುಂದುವರಿಸ್ತಾ ಹೌದೌದು. ಜಾಲಿ ವಿತ್ ಜಾನ್ಸ್. ಅಯ್ಯೋ ಹೊಟ್ಟೆಪಾಡು ನಡಿಲೇಬೇಕಲ್ಲ, ಯಾಕೊತ್ತಾ ಈಗ ನಾನು ಈ ಕಾಲೇಜ್ ಮುಗಿಸಿ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ ನನಗೆ ಅವಕಾಶ ಸಿಕ್ತು ಅಂದಿದ್ರೆ, ಫೈನಾನ್ಷಿಯಲ್ ಎಲ್ಲ ನನಗೆ ಪೇರೆಂಟ್ಸ್ ನೋಡ್ಕೋತಾ ಇದ್ರು ಅಂದರೆ ಓಕೆ ಈ ಸಿನಿಮಾ ಆಯಿತು, ಅದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೋಬಾರ್ದು, ನಾನು ಹೀರೋಯಿನು ಬೇರೆ ಸಿನಿಮಾಗಳಿಗೆ ಎಲ್ಲೂ ಸಿಗೋ ತನಕ ಅದು ಪಾಪ ಎಲ್ಲ ಬೇರೆ ಹೀರೋಯಿನ್ಸ್ ಮಾಡ್ತಾರೆ. ಬಟ್ ನಾನು ಅಂತ ಬಂದಾಗ ನನಗೆ ಫ್ಯಾಮಿಲಿ ಇದೆ, ನಾನೇ ಅವ್ರನ್ನ ನೋಡ್ಕೋಬೇಕು, ಹೊಟ್ಟೆಪಾಡು ನಡಿಬೇಕು. ಹಾಗಾಗಿ ನಾನು ಈ ಮೂವಿ ಆಯಿತು ಆಮೇಲೆ ನಂದು ಆ್ಯಂಕರಿಂಗು, ಅದಾದಮೇಲೆ ಒಂದಷ್ಟು ಮೂವಿಗಳು ಬಂತು, ನನಗೆ ಯಾವುದೂ ಅದು ಇನ್ಸ್ಪೈರ್ ಆಗಲಿಲ್ಲ. ಸೊ ಹಾಗಾಗಿ ಇದಾದಮೇಲೆ ನಾನು ಮಾಮೂಲಿ ನನ್ನ ಕೆಲಸಗಳು ನಾನು ಮಾಡಲೇಬೇಕಲ್ವ. ನಾನು ಆ್ಯಂಕರಿಂಗಿಂದನೇ ಬಂದಿದ್ದಾಗಿರೋದ್ರಿಂದ ಅದು ನನ್ನ ಕೈ ಹಿಡಿದಿದೆ, ನನಗೆ ಅನ್ನ ಕೊಟ್ಟಿದೆ. ಹಾಗಾಗಿ ಆ ಜರ್ನಿ ಅಂತೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಗೊತ್ತಿಲ್ಲ, ಇದರಲ್ಲಿ ನನಗೇನೋ ತುಂಬ ದೊಡ್ಡ ಸಕ್ಸಸ್ ಸಿಕ್ಕಾಗ ನಾವು ಯೋಚನೆ ಮಾಡ್ಬೋದು. ಬಟ್ ನಾನು ಇನ್ನೂ ಈಗ ಹೆಜ್ಜೆ ಇಟ್ಟಿದ್ದೆ, ನಮ್ಮ ಸಿನಿಮಾ ಇನ್ನೂ ರಿಲೀಸ್ ಆಗಬೇಕು,
ಅದಾದಮೇಲೆ ಅಲ್ವಾ ನಮ್ಮ ಭವಿಷ್ಯ ನಿರ್ಧಾರ ಆಗೋದು. ಫೆಬ್ರವರಿ 7th ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಅನ್ನೋ ಹಾಗೆ ಅಲ್ಲೆಲ್ಲ ನಮ್ಮದು ರೀಲೆಲ್ಲ ಇಟ್ಕೊಂಡು ಕೂತಿದ್ದಾರೆ, ಭದ್ರವಾಗಿದೆ ಅಲ್ಲಿ. ಸೊ ಜನ ನಮ್ಮ ಭವಿಷ್ಯ ಹಣೆ ಬರನ ಬರಿಬೇಕು. ಸೊ ಮಾತಾಡೋ ಇಂಡಸ್ಟ್ರಿಲಿ ಇದ್ದೀರಾ, ಮಾತಾಡ್ಕೊಂಡಿದ್ದೀರಾ. ಸೊ ಇವಾಗ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸ್ಟಿಲ್ ನಾವು ನೀಟಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಇದ್ದೀವಿ. ಕೆಲವೊಂದು ಮಾತುಗಳು ಹೆಂಗಾಗೋಗುತ್ತೆ ಅಂತಂದ್ರೆ, ಸೊ ನಾವು ಮಾತಾಡ್ತಾ ಕೆಲವೊಂದಷ್ಟು ಕಮೆಂಟ್ಗಳಿಗೆ ನಾವು ಒಂಥರ ಫುಡ್ ಆಗ್ಬಿಡ್ತೀವಿ. ನಮ್ಮ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡೋರು ಅವ್ರಿಗೆ ನಾವು ಫುಡ್ ಆಗ್ಬಿಡ್ತೀವಿ. ಸೊ ಕೆಲವೊಂದಷ್ಟು ಕಮೆಂಟ್ಗಳು ಪಾಸ್ ಆಗುವಂತ ಟೈಮಲ್ಲಿ ಆಂಕರ್ ಆಗಿದ್ದಾಗ, ಸೊ ಆ ಒಂದು ಆಂಕರಿಂಗ್ ಕೆಲಸ ಬಿಟ್ಟಾಗ ಈ ಫೀಲ್ಡಿಗೆ ಬಂದಂತ ಒಂದಷ್ಟು ಕಮೆಂಟ್ಗಳೆಲ್ಲ ಹೆಂಗಿದೆ ಅಂದ್ರೆ ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು, ನಮ್ಮನ್ನ ನೋಡೋರು. ಬಿಕಾಸ್ ಜಾನ್ವಿ ಇಸ್ ಅ ಸೆಲೆಬ್ರಿಟಿ ಆಂಕರ್ ಅಂತ ಇಲ್ಲ, ಯಾರು ಏನು ಹೇಳಿಲ್ಲ ಆಕ್ಚುಲಿ. ಇನ್ಫ್ಯಾಕ್ಟ್ ಎಲ್ಲರೂ ತುಂಬಾನೇ ಖುಷಿ ಪಟ್ರು. ಓಕೆ ಆ್ಯಂಕರಿಂಗ್ ಮಾಡ್ತಾ ಇದ್ದೀವಿ, ಇವಾಗ ಸಿನಿಮಾ ಮಾಡ್ತಾ ಇದೀಯ ಅಂತ ಹೇಳಿ ಬೆನ್ ತಟ್ಟವ್ರೆ ಜಾಸ್ತಿ. ಯಾರು ನನಗೆ ಕಾಲೆಳೆಯೋದು ಆ ಥರ ಏನೂ ಮಾಡಲಿಲ್ಲ. ತುಂಬ ನನ್ನ ಒಂದು ಸಕ್ಸಸ್ನ ಅಥವಾ ನನಗೆ ಸಿಕ್ಕ ಅವಕಾಶನ ಅವರಿಗೆ ಸಿಕ್ಕಷ್ಟೇ ಖುಷಿಪಟ್ಟೆ. ನಾನು ಅಂಥ ಸರ್ಕಲ್ನೇ ಜೊತೇಲಿ ಇಟ್ಕೊಳ್ಳೋದು. ಅದು ಬಿಟ್ಟರೆ ಹೊರಗಡೆ ಅವರು ಆ್ಯಕ್ಚುಲಿ ನಾನು ಅದು ಅಷ್ಟೊಂದು ತಲೆನ ಕೆಡಿಸ್ಕೊಳ್ಳೋದಿಲ್ಲ. ಹೊರಗಡೆ ಅವ್ರ ಮಾತು ಏನು ಬಂದಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ನನ್ನ ಸುತ್ತಮುತ್ತ ನಮ್ಮ ಅಮ್ಮ ಅವ್ರಿಗಳಿಗೆಲ್ಲ ತುಂಬಾ ಖುಷಿ ಇದೆ. ಫಸ್ಟಿಗೆ ಸ್ವಲ್ಪ ಭಯ ಇತ್ತು ಅವರಿಗೆ, ಅವರೆಲ್ಲ ಊರ ಕಡೆಯಿಂದ ಬಂದವರು, ನಾನು ಊರ ಕಡೆಯಿಂದನೇ ಬಂದವಳು. ಬಟ್ ನನಗೊಂದು ಸ್ವಲ್ಪ ಮೀಡಿಯಾದಲ್ಲೆಲ್ಲ ಇದ್ದು ಈ ಫೀಲ್ಡ್ ಹೇಗೆ ಅಂತ ಗೊತ್ತಾಯಿತು. ಬಟ್ ಅಮ್ಮಂಗೆಲ್ಲ ಅಯ್ಯೋ ನೀನು ಸಿನಿಮಾ ಮಾಡ್ತಾ ಇರೋದು ಅಲ್ಲೆಲ್ಲ ಊರಲ್ಲೆಲ್ಲ ಸ್ವಲ್ಪ ಹುಷಾರಾಗಿರೋಕೆ ಹೇಳು, ಜೋಪಾನ ಅಂತ ಹೇಳು, ಅಯ್ಯೋ ಸಿನಿಮಾ ರೀ ಹುಷಾರು ರೀ ಅಂತ. ಅಂದರೆ ಅವ್ರ ಪಾಪ ಸಿನಿಮಾ ಅಂದ್ರೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ನಮ್ಮ ಅಮ್ಮನೇ ಕರ್ಕೊಂಡು ಹೋಗಿದ್ದೆ ಶೂಟಿಂಗಿಗೆ. ಅಮ್ಮ ನೋಡ್ತಾ ಇದ್ದಿಲ್ಲ, ರೂಮಲ್ಲಿ ತಿನ್ನೋದು ಆರ್ಡ್ರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು, ಇದೇ ಶೂಟಿಂಗ್. ಅಯ್ಯೋ ಇಷ್ಟೇನಾ ಅಂತ ಅವ್ರಿಗೆ. ಅಂದರೆ ಆ ಕಲ್ಪನೆ ಬೇರೆ ಇರುತ್ತೆ. ಹತ್ರಕ್ಕೆ ಹೋಗಿ ನೋಡಿದಾಗ ಅಷ್ಟೇನಾ ಆ ಟೀಮ್, ನನಗೆ ಸಿಕ್ಕಂಥ ಟೀಮು ಅದೆಲ್ಲ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಅವ್ರುಗಳ ನಡೆಸ್ಕೊಳ್ಳೋ ರೀತಿ, ಕೊಡುವಂಥ ಗೌರವ. ಸೊ ಹಾಗಾಗಿ ಮಾತಾಡು. ನನ್ನ ಹತ್ರ ಅಂತೂ ಈ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಯಾರೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮ ಅಮ್ಮಂಗೆ ಇದ್ದಂಥ ಒಂದು ಸಣ್ಣ ಭಯನೂ ಸೆಟ್ಟಿಗೆ ಬಂದಮೇಲೆ ಹೋಗಿದೆ, ಇಷ್ಟೇನಾ ಅಂತ. ಸೊ ಹಾಗಾಗಿ ಒಳ್ಳೆ ಮಾತುಗಳೇ ಬಂದಿದೆ ಯಶವಂತ್ ಅವರೇ. ಸೊ ಸಿಂಗಲ್ ಪೇರೆಂಟ್ ಲೈಫ್ ಹೆಂಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಬ್ಯುಸಿಯಾಗಿ ನಡೀತಾ ಇದೆ. ಕೆಲಸಗಳು ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಆಗೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಸಿಂಗಲ್ ಪೇರೆಂಟ್ ಅಂದರೆ ನನಗೇನೋ ಫೈನಾನ್ಷಿಯಲ್ ಬರ್ಡನೋ ಅಥವಾ ನಾನೆಲ್ಲನೂ ತಲೆ ಮೇಲೆ ಮುಂಚಿಂದನೂ ಹಾಗೆ ಇತ್ತು. ನನ್ನ ಕಮಿಟ್ಮೆಂಟ್ಸ್ ಮುಂಚೆನೂ ಜಾಸ್ತಿ ಇತ್ತು, ಈಗಲೂ ಜಾಸ್ತಿ ಇದೆ. ಹಾಗಾಗಿ ಮುಂಚೆಗಿಂತ ನನಗೆ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ, ಎಲ್ಲ ನನಗೆ ಹೊರೆ ಆಗ್ತಿದೆ. ಇಲ್ಲ ಅದು ನನಗೆ ಡೇ ಒನ್ನಿಂದನೂ ನಾನು ಜವಾಬ್ದಾರಿಗಳನ್ನ ತೊಗೊಂಡಿದ್ದೆ. ಸೊ ಹಾಗಾಗಿ ತುಂಬ ಪ್ಲ್ಯಾಂಡಾಗಿ ನಡೀತಾ ಇದೆ. ವ್ಯರ್ಥ ಖರ್ಚು ಅನ್ನೋದಾಗಲಿ, ಇಲ್ಲೇನೋ ವೇಸ್ಟ್ ಆ ಥರದ್ದಿಲ್ಲ. ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ನನಗೆ ಎಲ್ಲೂ ಹೊರೆ ಅನ್ನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಮುಂಚೆಗಿಂತನೂ ತುಂಬ ಖುಷಿಯಾಗಿ ಆ ಒಂದು ಫ್ರೀಡಮ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ. ಎಂಜಾಯ್ ಮಾಡೋದು ಅಂದರೆ ಈ ಫ್ರೀಡಮ್ ಸಿಕ್ಕಿದೆ ಅಂತ ಏನೋ ಅಲ್ಲ, ನಾನು ಒಬ್ಬಳೇ ಇದ್ದರೆ ಆರಾಮಾಗಿ ಒಬ್ಬಳೇ ಕೂತ್ಕೊಂಡಿರ್ತೀನಿ, ಮನೆಯಲ್ಲಿ ಮಲ್ಕೊಂಡಿರ್ತೀನಿ. ಸೊ ಅದೆಲ್ಲ ನನಗೆ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಅದ್ರ ಆಚೆಗೆ ಗೊತ್ತಲ್ಲ ಕೆಲಸಗಳು, ಇಲ್ಲಿ ಅಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತೀನಿ, ನೀವು ನೋಡ್ತಾ ಇರ್ತೀರ. ಇವತ್ತಿಲ್ಲಿ ಇಂಟರ್ವ್ಯೂ ಇದ್ದರೆ, ನಾಳೆ ನಂದು ಯೂಟ್ಯೂಬ್ದು ಏನಿದೆ ವರ್ಕ್ ಅದು ಮಾಡ್ತೀನಿ. ಅದಾದಮೇಲೆ ಮಂಗ್ಳೂರಿಗೆ ಹೋಗೋದಿದೆ. ಅದಾದಮೇಲೆ ಮತ್ತೆ ಏನಾದ್ರು ಸವಿರುಚಿ ಶುರು ಆದರೆ ಅಲ್ಲಿ ವರ್ಕ್ ಮಾಡ್ತೀನಿ. ಸ್ಟೇಜ್ ಆ್ಯಂಕರಿಂಗ್ ಸಿಕ್ಕಿದ್ರೆ ಸ್ಟೇಜ್ ಆ್ಯಂಕರಿಂಗ್ ಮಾಡ್ತೀನಿ. ಏನಾದರೂ ಫಾರಿನ್ಗಳಿಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಆ್ಯಂಕರಿಂಗಿಂದ ಅಲ್ಲಿ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸು, ಜಿಮ್ಮು, ಹೀಗೆ ಒಟ್ಟಿನಲ್ಲಿ ಸಿಕ್ಕಿರುವಂತಹ ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೀನಿ. ನಾನು ತುಂಬ ಕೆಲಸ ಮಾಡಬೇಕು, ಹೆಸರು ಮಾಡಬೇಕು, ಅದೆಲ್ಲ ತುಂಬ ಆಸೆ ಮುಂಚೆಯಿಂದನೂ. ಸೊ ಈಗ ಯಾವ ರಿಸ್ಟ್ರಿಕ್ಷನ್ನು ಇಲ್ಲದೆ ನನ್ನ ಲೈಫ್ನ ಡಿಸಿಷನ್ನ ನಾನೇ ತಗೊಂಡು ನನ್ನ ಲೈಫ್ನ ನಾನೇ ರೂಲ್ ಮಾಡ್ತಾ ಇದ್ದೀನಿ. ಮುಂಚೆ ಬೇರೆಯವ್ರು ಮಾಡ್ತಾಯಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಮಾಡ್ತಾ ಇರೋದ್ರಿಂದ ಇಷ್ಟು ಬ್ಯುಸಿ ಆಗಿದ್ದೀನಿ. ನನಗೇನು ಇಷ್ಟನೋ ಬಂದಂಥ ಅವಕಾಶಗಳನ್ನ ತೊಗೊಂಡು ಸರಿಯಾದಂಥ ಅವಕಾಶಗಳನ್ನ ಚೂಸ್ ಮಾಡಿಕೊಂಡು, ನಾಳೆ ದಿನ ಆಯಿತು ನಾನು ಇದು ಒಪ್ಕೊಬಾರ್ದಾಗಿತ್ತು, ಈ ಶೋ ಒಪ್ಕೊಬಾರ್ದಾಗಿತ್ತು, ಆ ಥರದ್ದಿಲ್ಲ. ಯೋಚನೆ ಮಾಡಿ ಸ್ಟೆಪ್ ಇಡ್ತಾ ಇದ್ದೀನಿ. ನಿಮ್ಮ ಮೇಲೆ ಡಿಸಿಷನ್ ಇರುತ್ತೆ, ನೀವೇ ಡಿಸಿಷನ್ ಮೇಕರ್. ನಾನು ಡಿಸಿಷನ್ ಮೇಕರ್ ಇವಾಗ. ಈಗ ಮದುವೆ ಅಂತ ಅನ್ನೋದು ಒಂದು ಬಂಧನ. ಸೊ ಆ ಬಂಧನದಲ್ಲಿ ಒಂದಷ್ಟು ಜನ ಖುಷಿಯಾಗಿರ್ತಾರೆ, ಒಂದಷ್ಟು ಜನ ಖುಷಿಯಾಗಿರಲ್ಲ, ಒಂದಷ್ಟು ಕಮಿಟ್ಮೆಂಟು, ಒಂದಷ್ಟು ಅದು ಇದು ಡ್ಯಾಶ್. ಸೊ ಬಂಧನದಲ್ಲಿ ಬಂಧ ಮುಕ್ತ ಆದಾಗ ಏನೆಲ್ಲ ಅನಿಸುತ್ತೆ, ಯಾವ ರೀತಿಯಾಗಿರುತ್ತೆ ಆ ಒಂದು ಲೈಫ್? ಬಂಧನದ ಲೈಫ್ ಒಂದು ನೋಡಿದರೆ ಬಂಧನ ಮುಕ್ತ ಲೈಫ್ ಯಾವ ರೀತಿಯಾಗಿ ನೋಡ್ಬೋದು ಅಂತ? ಓಕೆ, ಅಲ್ಲಿ ಇದ್ದಾಗ ಅಲ್ಟಿಮೇಟ್ ಈಗ ನಾನೇ ಈಗ ಸಿನಿಮಾ ಅಂತ ಬಂದಾಗ ಖಂಡಿತ ಇಬ್ಬರು ಡಿಸಿಷನ್ ಆಗ್ತಿತ್ತು. ಆ ಕಡೆಯಿಂದ ನೋ ಅಂತ ಬಂದರೆ ನಾನು ನೋ, ಅದು ಹಾಗೆ ಇದ್ದಿದ್ದು.
ಮತ್ತು ಇನ್ನೇನೋ ಒಂದು ಮಾಡೋವಾಗ ಇಬ್ಬರು ಯೋಚನೆ ಮಾಡಬೇಕಾಗಿತ್ತು. ನಮ್ಮ ಫಿನಾನ್ಸ್ ಅದು ಶೇರ್ ಆಗ್ತಿತ್ತು. ನೀನು ಕೊಟ್ಟಿರು ಆಮೇಲೆ ಕೊಡ್ತೀನಿ ಅಂತ ಕೆಲವು ಸಲ ಅದು ಮಿಸ್ ಆಗೋ ಅಂಥ ಅವಕಾಶಗಳು ಇರ್ತಿತ್ತೇನೋ. ಅಥವಾ ಒಂದು ಊರಿಗೆ ಹೋಗಬೇಕು ಅಂದ್ರೂ ಪ್ರತಿಯೊಂದೂ ನಾವು ಇಬ್ಬರು ಸೇರಿಕೊಂಡೆ ಮನೆಯಲ್ಲಿ ಒಂದು ರೇಷನ್ ತರೋದು, ಪೂಜೆ ಮಾಡೋದು, ಮಗಂದು ಸ್ಕೂಲಿಂದ ಕರ್ಕೊಂಬರೋದು ಪ್ರತಿಯೊಂದು ಕೂಡ ಶೇರ್ ಆಗ್ತಾಯಿತ್ತು ಅದು. ಮತ್ತು ಮೇನ್ ನಮಗೇನೋ ಇಷ್ಟ ಇದ್ರೂ ಅವ್ರಿಗಿಷ್ಟ ಇಲ್ಲ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಗಲಾಟೆಗಳು, ಆಮೇಲೆ ಮತ್ತೆ ಒಂದಾಗೋದು ಅದು ಬೇರೆ ಥರನೇ. ಬಟ್ ಇಲ್ಲಿ ಅಂತ ಬಂದಾಗ ಒಬ್ಬ ವ್ಯಕ್ತಿನೇ ಇರೋದಿಲ್ಲ ಅಲ್ಲಿ. ಇಲ್ಲಿ ಮಗನ ಜೊತೆಗೆ ಅಲ್ಲೇನಾದರೂ ಇದ್ದೇ ಇರುತ್ತಲ್ವ ಫ್ಯಾಮಿಲಿ ಅಂತ ಬಂದಾಗ ಆ ಯೋಚನೆಗಳಿದ್ದೇ ಇರುತ್ತೆ. ಭವಿಷ್ಯದ ಯೋಚನೆಗಳು ಕೂಡ ಇರುತ್ತೆ. ಸೊ ಇದ್ದಾಗಲೂ ಏನು ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆವಾಗ್ಲೂ ತೊಂದರೆಗಳೇ ಇನ್ನೂ ಜಾಸ್ತಿನೇ ಆಗ್ತಿತ್ತೇನೋ ಭವಿಷ್ಯ ಇದ್ದಿದ್ದಿದ್ರೆ. ಈಗ ನಾನು ಅದನ್ನು ಅವನ ಭವಿಷ್ಯ ರೂಪಿಸೋಂಥ ಜವಾಬ್ದಾರಿ ಇರುತ್ತೆ. ಸೊ ಇದು ಎಲ್ಲಿ ತನಕ ಹೋಗ್ಬೋದು, ನಾಳೆ ದಿನ ಅವನ ಭವಿಷ್ಯ ಅವನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು, ಅದೆಲ್ಲ ಆಲೋಚನೆಗಳಿರುತ್ತೆ. ದೂರ ಆದಮೇಲೆ ಟೈಮ್ಸು ಅದು ನಾವು ಎಷ್ಟೇ ಸ್ಟ್ರಾಂಗಾಗಿ ತೊಗೊಂಡ್ರು ನಂಗೆ ತುಂಬ ಸ್ಟ್ರೆಸ್ಸಾಗಿ ಮಲ್ಕೊಂಡಾಗ ಟಕ್ಕಂತ ಹಿಂಗೆ ಎಚ್ಚರ ಆಗ್ಬಿಡುತ್ತೆ ನನಗೆ. ಅಯ್ಯೋ ಆಯ್ತಾ ನಾವು ದೂರ ಆಗೋದ್ವಾ, 14 ವರ್ಷ ಇದ್ದು ನಾವು ದೂರ ಆಗ್ಬಿಟ್ವಾ, ಅಯ್ಯೋ ಇದೆಲ್ಲ ಅಂದರೆ ಒಂಥರ ಆಗುತ್ತೆ, ಅದೊಂಥರ ಸಂಕಟ ಥರ ಫೀಲ್ ಆಗಿಬಿಡುತ್ತೆ. ಆಮೇಲೆ ನಾನು ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಮಲ್ಕೊಂಬೇಡ ಆ ಥರದ್ದೆಲ್ಲ ಆಗುತ್ತೆ. ನಾವೆಲ್ಲ ಮನುಷ್ಯರೇ, ನಾವು ಎಷ್ಟೇ ಸ್ಟ್ರಾಂಗಾಗಿ ಕಾಣಿಸ್ಕೋಬೋದು. ಇದೆಲ್ಲ ಆಗೋಯ್ತಾ, ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ಲ. ಸೊ ಹಿಂಗಾಗೋಯ್ತಾ ಇಷ್ಟೆಲ್ಲ ಆಗೋಯ್ತಾ, ನಡೆದೋಯ್ತಾ ಅಂತ ಆ ಕ್ಷಣದಲ್ಲಿ ಸಂಕಟ ಥರ ಫೀಲ್ ಆಗೋದು. ಆಮೇಲೆ ಹೋಗಿ ನಾನು ಮಲ್ಕೊಂಬಿಡೋದು. ನಾನು ಏನಾರು ಪಾಪ ಹತ್ಬಿಟ್ರೆ ಅಮ್ಮಂಗೆ ಇದಾಗುತ್ತೆ ಅಂತ ಹೇಳಿ ಸ್ನಾನ ಮಾಡುವಾಗ ಅಳ್ತೀನಿ, ಇಲ್ಲ ನೈಟ್ ಎಲ್ಲರೂ ಮಲಗಿದ್ದಾಗ ಅಳ್ತೀನಿ. ಗೊತ್ತೇ ಆಗಲ್ಲ, ಹತ್ಕೊಂಡು ಬಂದಿರ್ತೀನಿ, ಗೊತ್ತಾಗಲ್ಲ. ಬರುತ್ತೆ ಅದು 100%. ಅದು ಮೋಸ್ಟ್ಲಿ ಅನ್ಕೋತೀವಿ ನಾವು ಡಿಸರ್ವ್ ಅಲ್ದೇವ್ರಿಗೆ ಅಳಬಾರ್ದು ಅಂತ. ಬಟ್ ಅದ್ರ ಆಚೆಗೆ ಅವ್ರಿಗೋಸ್ಕರ ಅಂತಲ್ಲ. ಲೈಫ್ 14 ವರ್ಷದ ಜರ್ನಿ ಅಲ್ವಾ. ಜರ್ನಿಯಲ್ಲಿ ಎಷ್ಟೇ ನೆಗೆಟಿವ್ ಇದ್ರೂ ಒಂದೊಂದಾದರೂ ಒಳ್ಳೇದು ಇದ್ದೇ ಇರುತ್ತಲ್ಲ. ಅದೆಲ್ಲ ನೆನಪಾದಾಗ ಖಂಡಿತ ಅಳು ಬರುತ್ತೆ, ಆಗುತ್ತೆ. ಬಟ್ ನೆಕ್ಸ್ಟ್ ಡೇ ನಾನು ಸರಿ ಹೋಗ್ಬಿಡ್ತೀನಿ, ಅಥವಾ ನೆಕ್ಸ್ಟ್ ಕ್ಷಣನೇ ಸರಿ ಹೋಗ್ಬಿಡ್ತೀನಿ. ಹಂಗೆ ಏನಾದರೂ ಮೈಂಡ್ ಸೆಟ್ ಅಳ್ಬೇಡ ಅಂದರೆ ಅಳು ಬರಲ್ಲ ನನಗೆ. ಅದು ಯಾವಾಗ ಟ್ರಿಗರ್ ಆಗುತ್ತೆ ಗೊತ್ತಾಗಲ್ಲ. ಈಗ ಎಮೋಷ್ನಲ್ ಸೀನ್ ನೋಡುವಾಗಲೂ ನನಗಾಗಲ್ಲ, ಅದು ಸಡನ್ನಾಗಿ ಒಂದೊಂದ್ಸಲ ಅದು ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಹಿಂಗೆ ಸಾವಿರುಚಿಲಿ ಪೂಜೆ ಮಾಡುವಾಗ ಸಡನ್ನಾಗಿ ನೆನಪಾಗ್ತದೆ, ಏನು ಮಾಡಲಿ ಹಾಗೆಲ್ಲ ಆಗ್ಬಿಡುತ್ತೆ ನನಗೆ. ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಕಾಮ್ ಇದರಲ್ಲಿ ಇದೆಯಾ, ಮೇಕಪ್ ಹೋಗುತ್ತೆ ಅಂತ. ಆದರೆ ನಾನು ಏನೋ ಎಮೋಷ್ನಲ್ ಸೀನ್ ನೋಡಿನೋ ಅಥವಾ ಇನ್ಯಾರ ಜೊತೆ ಮಾತಾಡೋವಾಗಲೂ ಆಗಲ್ಲ. ಅದು ಯಾಕೆ ಸಡನ್ನಾಗಿ ಬರುತ್ತೆ ಗೊತ್ತಿಲ್ಲ. ಬಟ್ ಅದನ್ನ ನಾನು ಹಾಗೆ ಸಡನ್ನಾಗಿ ಕಂಟ್ರೋಲ್ ಮಾಡ್ಕೋತೀನಿ. ಸೊ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ, ಬಟ್ ಐ ಡೋಂಟ್ ನೋ ಇದನ್ನ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಬಿಕಾಸ್ ಈಗ ಓಕೆ ಹೊಸ ಜೋಡಿ ಆ ಟೈಮಲ್ಲಿ ಸೊ ಒಂದಷ್ಟು ಸಿನಿಮಾಗೆ ಹೋಗೋದಿರುತ್ತೆ, ಇಲ್ಲ ಯಾವುದೊಂದು ಪ್ಲೇಸಿಗೆ ಹೋಗೋದಿರುತ್ತೆ. ಸೊ ಆ ಸಿನಿಮಾ ಮತ್ತೆ ಅದೇ ತರ ನೋಡಿದಾಗ, ಇಲ್ಲ ಆ ಪ್ಲೇಸಿಗೆಲ್ಲ ಹೋದಾಗ ಕೆಲವೊಂದಷ್ಟು ಮೆಮೊರಿಗಳು ಜೊತೆಲಿ ಇದ್ದಾಗ ಶೇರ್ ಆಗಿದ್ದಾಗ, ಸೊ ಮತ್ತೆ ಈ ಫಾರ್ ಎಕ್ಸಾಂಪಲ್ ಈ ಜಾಗಕ್ಕೆ ಬಂದಿದ್ರಿ ಅಂತ ಅಂದಾಗ ಮತ್ತೆ ಈ ಜಾಗಕ್ಕೆ ಬಂದಾಗ ಅದು ರೀಕ್ರಿಯೇಟ್ ಆದಾಗ ಅವಾಗ ಆಗುತ್ತೆ, ರಿಕಾಲ್ ಆಗುತ್ತೆ. ಈಗ ಮೊನ್ನೆನೂ ನಾನು ಶಿವಮೊಗ್ಗ ಹೋಗುವಾಗ ಆನ್ ದ ವೇ ಚಿತ್ರದುರ್ಗನೇ ಹೋಗಿದ್ದು. ಅವಾಗೆಲ್ಲ ಅನ್ಸುತ್ತೆ ಅವ್ರದ್ದೆಲ್ಲ ಚಿತ್ರದುರ್ಗ ಅಲ್ಲ, ನಾವೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನೆಂಟ್ರ ಮನೆಗೆಲ್ಲ. ಇಲ್ಲೇ ಇವಾಗ ಮತ್ತೆ ನೀವು ಡೈವರ್ಟ್ ಆಗಬಾರ್ದು ಅಂತ ನನ್ನ ಜೊತೆ ನವ್ಯ ಇರ್ತಾಳಲ್ಲ, ಹೇಳ್ತಾಳೆ ಹಾಗೆ, ಇಲ್ಲ ಬಿಡು, ನನ್ನ ಮೈಂಡ್ ಸೆಟ್ಟು ಇವಾಗ ನಾವು ಹೋಗ್ತಾ ಇರೋದೇ ಪ್ರೆಸ್ ಮೀಟು, ಅಲ್ಲಿ ಹೋದ ತಕ್ಷಣ ರೆಡಿ ಆಗಬೇಕು ಅದಿರುತ್ತೆ ತಲೆನಲ್ಲಿ. ಸೊ ಎರಡೂ ನಾನು ಮಿಕ್ಸ್ ಮಾಡಲ್ಲ. ಇದ್ರ ಜೊತೆಗೆ ಒಂದು ಜೋಕ್ ಏನಂದರೆ, ನಾವು ಅಮ್ಮ ಏನು ಮಾಡ್ತಾರೆ ಗೊತ್ತಾ, ಅವ್ರು ಹೆಂಗೆ ಅಂದರೆ ಸವಿರುಚಿ ಆ್ಯಕ್ಚುಲಿ ವೈಂಡ್ ಅಪ್ ಆಗೋಯ್ತಲ್ಲ, ನಾನು ಮತ್ತು ನವ್ಯ ಅಳ್ತಾ ಇದ್ವಿ. ನಮ್ಮಮ್ಮ ಫಸ್ಟಿಗೆ ಊಟ ಮಾಡ್ಬಿಟ್ಟು ಕೂತ್ಕೊಂಡು ಅಳಿ ಇಬ್ರು ಅಂದರು. ಆ ಥರ ಹಾಗೆ ಅವ್ರ ಚಿತ್ರದುರ್ಗ ಇದ್ರೆ ಪ್ರೆಸ್ ಮೀಟ್ ಎಲ್ಲ ಆದಮೇಲೆ ಅಳಬೇಕಾರೆ ಆ ಥರದ್ದು ಅದು ಕಾಮಿಡಿಯಾಗೂ ತಗೊಂಡ್ಬಿಡ್ತೀನಿ ನಾನು. ಸೊ ಅದಿರುತ್ತೆ. ಆ ಮೆಮೊರೀಸ್ ಅಂತೂ ಇದ್ದೇ ಇರುತ್ತೆ. ಈಗ ಜೊತೆಗೆ ಈಗ ಲಾಸ್ಟ್ ಟೈಮ್ ಬಂದಾಗ ಅವ್ರಿದ್ರಿಗೆ ಮನೆ ದೇವ್ರಿಗೆ ಹೋದಾಗಲೂ ಅದಿರುತ್ತೆ, ನೆನಪಾಗುತ್ತೆ, ಮಾತಾಡ್ತೀವಿ. ನಂಗೆ ಜನ ಜಾಸ್ತಿ ಇದ್ದಾಗ ನಾನು ಅದು ನನ್ನ ಎಮೋಷನ್ಸ್ನ ಆಚೆ ಹಾಕೋದಿಲ್ಲ. ಆವಾಗ ಏನೋ ಜೋಕ್, ನಾನು ತುಂಬ ಜೋಕ್ ಮಾಡ್ತೀನಿ, ಕಾಲು ಎಳಿಯೋದು ಜಾಸ್ತಿ ಹೋಗ್ಬಿಡುತ್ತೆ. ಟೈಮ್ಸ್ ಅದೇ ನಾನು ಹೇಳಿದ್ನಲ್ಲ, ಯಾವಾಗ ಅದು ಟ್ರಿಗರ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಕಂಟ್ರೋಲ್ ಮಾಡ್ಕೋತೀನಿ ನಾನು. ಇಲ್ಲ ನಾನು ಯಾಕಂದರೆ ಯಾವುದೇ ರಿಗ್ರೆಟ್ ಇಲ್ಲ, ಕರೆಕ್ಟ್ ಡಿಸಿಷನ್ ಅಂದಾಗ ನಾನು ಕಂಟ್ರೋಲ್ ಮಾಡ್ಕೊಂಡು ಮೂವ್ ಆಗಿಬಿಡ್ತೀನಿ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಿಡ್ತೀನಿ. ಜೊತೆಲಿದ್ದು ಈ ಥರ ಮಾಡೋಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಜೊತೆಲಿ ಇರ್ಬೋದಿತ್ತು ಅಂತ ಏನಾದರೂ ಅನ್ಸಿದ್ಯಾ? ಇಲ್ಲ, ಆ್ಯಕ್ಚುಲಿ ನಾನು
ಈ ತರ ಅಂದ್ರೆ ಸಿನಿಮಾ ಮಾಡಕ್ಕಾಗ್ಲಿ ಗಿಲಿ ಮಾಡಕ್ಕಾಗ್ಲಿ ನನ್ನ ಡಿಸಿಷನ್ ತಗೊಳಕ್ಕಾಗ್ಲಿ ನಾನು ಅವ್ರನ್ನ ಬಿಟ್ಟಿದ್ದಲ್ಲ. ಅದಕ್ಕೆ ಬೇರೆ ರೀಸನ್ನೇ ಇದೆ. ಹಂಗಾಗಿ ಸೊ ಅವ್ರ ಜೊತೆಲಿದ್ದು ಇದಕ್ಕೆಲ್ಲ ಬಿಟ್ಟಿದ್ದಿದ್ರೆ ಮಾಡ್ಬೋದಿತ್ತು. ಆ ಥಾಟ್ ಬಂದೇ ಇಲ್ಲ. ನಮ್ದು ರೀಸನ್ನೇ ಬೇರೆ ಅಲ್ವಾ. ಸೊ ಹಾಗಾಗಿ ರೀಸನ್ನೇ ಬೇರೆ. ಅಂದ್ರೆ ಈಗ ಬಿಕಾಸ್ ದೂರ ಏನಕ್ಕೆ ಆಗಿದ್ದಕ್ಕೆ ಏನಕ್ಕೆ ಒಂದಷ್ಟು ಕ್ವಶನ್ಸ್ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ಕ್ಲಾರಿಟಿ ಯಾರಿಗೂ ಇಲ್ಲ. ಈ ಹಿಂದೆ ಕೆಲವೊಂದು ಡೈರೆಕ್ಟರ್ ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಟೈಮಲ್ಲಿ ಅಪ್ರೋಚ್ ಮಾಡ್ಬೇಕಾದ್ರೆ ಇಲ್ಲ ನಮ್ಗೆ ಮನೇಲಿ ಆ ಥರ ಎಲ್ಲ ಆಕ್ಟಿಂಗ್ ಕಳ್ಸಲ್ಲ, ಸೊ ಹಂಗಾಗಿ ನಾನು ಆಕ್ಟಿಂಗ್ ಫೀಲ್ಡಿಗೆ ಬರಲ್ಲ ಅಂತ ಅವಾಗಲೇ ನೀವು ಓಪನ್ ಆಗಿ ಹೇಳಿದ್ರಿ. ಅವಾಗಿತ್ತು, ಅವ್ರು ಬಿಡ್ತಿರ್ಲಿಲ್ಲ, ನಂಗೆ ಅವಕಾಶ ಇದ್ರು ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅದು ನಾವು ಬೇರೆ ರೀಸನಿಗೆ ದೂರ ಆದ್ವಿ. ಅದಾದ್ಮೇಲೆ ಮತ್ತೆ ನನ್ಗೆ ಅವಕಾಶ ಇತ್ತು, ಸೊ ನಾನು ತಗೊಂಡೆ ನನ್ನ ಡಿಸಿಷನ್ ಆಗಿರೋದ್ರಿಂದ. ಅದು ಬಿಟ್ರೆ ಇದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಬೇರೆನೇ ಏನೇನೋ ಕತೆಗಳಾಯ್ತು ಅಷ್ಟೇ ಬಿಟ್ರೆ ಅದು ಆಚೆಗೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ.